ಓಕೆ, ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹಲೋ, ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಮಕ್ಕಳೇ? ಓಕೆ 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 ಓಕೆ. My dear students, as we have already studied and came to know about pronouns and the meaning of pronoun and different types of pronouns and why they are used and how they refer to different pronouns. Pronoun ಅಂದ್ರೆ ಏನು? pronoun ಅನ್ನ ಯಾಕೆ ಬಳಸ್ತೇವೆ? pronoun ವಿಧಗಳು ಯಾವುವು? ಆಮೇಲೆ ಒಂದು ಪ್ರನೌನ್ ಹೇಗೆ ಒಂದು ನೌನ್ ಅನ್ನ ಅದು ಉಲ್ಲೇಖಿಸುತ್ತೆ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಮೊದಲಿಗೆ ನಾವು ನೋಡಿದ್ದು ಪ್ರನೌನ್ ಅಂದ್ರೆ ಒಂದು ನೌನ್ ಬದಲಾಗಿ ಬಳಸಲ್ಪಡುವಂತಹ ಪದ ಅನ್ನೋದನ್ನ ನೋಡಿದ್ದೇವೆ. ದ ಪ್ರನೌನ್ ಇಸ್ ಅ ವರ್ಡ್ ದಟ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಎ ನೌನ್. ಒಂದು ನೌನ್ ಬದಲಾಗಿ ಬಳಸಲ್ಪಡುವಂತಹ ಪದ ಅಂತ ಗೊತ್ತಿದೆ. ಎ ಪ್ರನೌನ್ ಮಸ್ಟ್ ಬಿ ಆಫ್ ದ ಸೇಮ್ ಜೆಂಡರ್, ನಂಬರ್ ಅಂಡ್ ಪರ್ಸನ್ as the noun it stands for. ಅಂದ್ರೆ ಆ ಪ್ರನೌನ್ ಅನ್ನ ನೌನ್ ಬದಲಾಗಿ ಬಳಸಿದಾಗ ನೌನ್ ಯಾವ ಜೆಂಡರ್ ಆಗಿರುತ್ತೋ, ಯಾವ ಲಿಂಗ ಆಗಿರುತ್ತೋ ಮತ್ತು ಯಾವ ನಂಬರ್ ಆಗಿರುತ್ತೋ. ನಂಬರ್ ಅಂದ್ರೆ ಸಿಂಗ್ಯುಲರ್ ಆರ್ ಪ್ಲೂರಲ್. ಪರ್ಸನ್ ಅಂತ ಹೇಳಿದ್ರೆ ಅದು ಫಸ್ಟ್ ಪರ್ಸನ್ ಆಗಿದೆಯಾ, ಸೆಕೆಂಡ್ ಪರ್ಸನ್ ಆಗಿದೆಯಾ. ನೌನ್ ಯಾವ ಜೆಂಡರ್ ಮತ್ತು ನಂಬರ್ ಮತ್ತು ಪರ್ಸನ್ ಆಗಿರುತ್ತೋ ಪ್ರನೌನ್ ಕೂಡ ಅದೇ ಆಗಿರಬೇಕು ಅನ್ನುವಂಥದ್ದು. And why we use pronouns? We commonly use pronouns in speech and writing to avoid sounding unnatural and repetitive by reusing the same noun in a sentence multiple times. ಅಂದ್ರೆ ಒಂದು ನೌನ್ ಅನ್ನ ನಾವು ಪ್ರಸ್ತಾಪಿಸಿದ ಮೇಲೆ ಒಂದು ಸಾರಿ ಬಳಸಿ ಆದ್ಮೇಲೆ ಮತ್ತೆ ಅದನ್ನ ಬಳಸಲಿಕ್ಕೆ ಹೋಗಲ್ಲ. ಅದರ ಬದಲಾಗಿ ನಾವೇನ್ ಮಾಡ್ತೇವೆ, ಪ್ರನೌನ್ ಅನ್ನ ಬಳಸ್ತಾ ಹೋಗ್ತೇವೆ. ಯಾಕೆ ಅಂತ ಹೇಳಿದ್ರೆ ಟು ಅವಾಯ್ಡ್ ಸೌಂಡಿಂಗ್ ಅನ್ಯಾಚುರಲ್ ಅಂಡ್ ರಿಪಿಟೇಟಿವ್. ಅದು ಪದೇ ಪದೇ ಪುನರಾವರ್ತನೆ ಆಗೋದನ್ನ ಮತ್ತು ಅದು ಕೇಳಲಿಕ್ಕೆ ಅಸ್ವಾಭಾವಿಕ ಅಂತ ಅನ್ಸುತ್ತೆ, ಕಿರಿಕಿರಿ ಅಂತ ಅನ್ಸುತ್ತೆ. ಅದನ್ನ ಅವಾಯ್ಡ್ ಮಾಡುವ ಸಲುವಾಗಿ ನಾವೇನ್ ಮಾಡ್ತೇವೆ, ಪ್ರನೌನ್ ಅನ್ನ ಬಳಸ್ತೇವೆ. ಇಲ್ಲಿ ಎಕ್ಸಾಂಪಲ್ ಹೇಳ್ಬಿಡ್ತೀವಿ ನೋಡಿ ಡೈರೆಕ್ಟ್ ಆಗಿ. John said that John wants to use the computer that belongs to John ಅಂತ ಇದೆ. ಇಲ್ಲಿ John 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 ಅಂತ ರಿಪೀಟ್ ಆಗಿದೆ. ಬದಲಾಗಿ John said that he wants to use the computer that belongs to him. ಇಲ್ಲಿ he ಅನ್ನೋದು ನೋಡಿ, he ಅನ್ನೋದು ಏನ್ ಮಾಡಿದೆ ಅಂತ ಹೇಳಿದ್ರೆ ಸೊ ಜಾನ್ ಅನ್ನೋದನ್ನ ರಿಪ್ಲೇಸ್ ಮಾಡಿ him ಅನ್ನೋದು ಏನ್ ಮಾಡಿದೆ, ಜಾನ್ ಅನ್ನೋದನ್ನ ರಿಪ್ಲೇಸ್ ಮಾಡಿದೆ. ಅದರ ಬದಲಾಗಿ ಬಳಸಲ್ಪಟ್ಟಿದೆ. ಇನ್ನು ಆ ಪ್ರೊನೌನ್ಸ್ ನ ಪ್ರಕಾರಗಳು ಸಬ್ಜೆಕ್ಟ್ ಅಂತ ಬರುತ್ತೆ. ಐ, ವಿ, ಯು, ಯು, ಹಿ, ಶಿ, ಇಟ್, ದೇ. ಇವುಗಳಿಗೆ ಸಬ್ಜೆಕ್ಟ್ ಅಂತ ಹೇಳ್ತೇವೆ. ಆಬ್ಜೆಕ್ಟ್ ಅಂದಾಗ ಮೀ, ಅಸ್, ಯು, ಹಿಮ್, ಹರ್, ಇಟ್, ದೆಮ್ ಅಂತ ಬರುತ್ತೆ. ಅವುಗಳ ಕನ್ನಡ ಅರ್ಥವನ್ನು ಕೂಡ ನಾನು ಅಲ್ಲಿ ಬರೆದಿದ್ದೇನೆ. ಎರಡನೇ ಟೈಪ್ ಆಫ್ ಪ್ರೊನೌನ್ಸ್ ಯಾವುದು ಅಂತ ಹೇಳಿದ್ರೆ ಪೊಸೆಸಿವ್ ಪ್ರೊನೌನ್ಸ್ ಅಂತ. ಇಲ್ಲಿ ಪೊಸೆಸಿವ್ ಪ್ರೊನೌನ್ಸ್ ಅಂದಾಗ ಅದು ಎರಡು ಪ್ರೊನೌನ್ಗಳನ್ನು ಒಳಗೊಂಡಿರುತ್ತೆ. ಒಂದು ಪೊಸೆಸಿವ್ ಅಡ್ಜೆಕ್ಟಿವ್ಸ್, ಮತ್ತೊಂದು ಪೊಸೆಸಿವ್ ಪ್ರೊನೌನ್ಸ್. ಅಡ್ಜೆಕ್ಟಿವ್ಸ್ ಯಾವ್ದು ಅಂತ ಹೇಳಿದ್ರೆ ಮೈ, ಅವರ್, ಯುವರ್, ಹೀಸ್, ಹರ್, ಇಟ್ಸ್, ದೇರ್. ಇನ್ನು ಪೊಸೆಸಿವ್ ಪ್ರೊನೌನ್ಸ್ ಯಾವುದು ಅಂತ ಹೇಳಿದ್ರೆ ಮೈನ್, ಅವರ್ಸ್, ಯುವರ್ಸ್, ಹೀಸ್, ಹರ್ಸ್, ಇಟ್ಸ್, ದೇರ್ಸ್. ಸೊ ಆಮೇಲೆ ಈ ರಿಫ್ಲೆಕ್ಸಿವ್ ಮತ್ತು ಎಂಪ್ಯಾಟಿಕ್ ಪ್ರೊನೌನ್ಸ್ ಅನ್ನ ನಾನು ಉದಾಹರಣೆ ಸಮೇತ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮೈ ಸೆಲ್ಫ್, ಅವರ್ ಸೆಲ್ಫ್ಸ್, ಯುವರ್ ಸೆಲ್ಫ್ಸ್, ಹಿಮ್ಸೆಲ್ಫ್, ಹರ್ ಸೆಲ್ಫ್, ಇಟ್ಸ್ ಸೆಲ್ಫ್, ದೆಮ್ಸೆಲ್ವ್ಸ್. ಅದು ರಿಫ್ಲೆಕ್ಸಿವ್ ಪ್ರೊನೌನ್ ಆಗಿರ್ಲಿ ಅಥವಾ ಎಂಪ್ಯಾಟಿಕ್ ಪ್ರೊನೌನ್ ಆಗಿರ್ಲಿ ಏನಾಗುತ್ತೆ, ಒಂದೇ ರೀತಿಯಾದಂತಹ ಪದವನ್ನು ನಾವು ಬಳಸ್ತೇವೆ. ಅದನ್ನ ನಾವಿಲ್ಲಿ ಗಮನಿಸುವಂತದ್ದು. ಓಕೆ, ನೆಕ್ಸ್ಟ್ ಅದರಲ್ಲೇ ಬರ್ತಾ
this that ಕೂಡ pronoun ಆಗಿದೆ. each every either neither ಅನ್ನೋದು ಕೂಡ pronoun ಆಗಿದೆ. relative pronouns ಬಗ್ಗೆ ನಾನು ನಿಮಗೆ ಒಂದಿಷ್ಟು ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದೆ. ಎರಡು ವಾಕ್ಯಗಳನ್ನು ಜೋಡಿಸುವಂತಹ ಪದಗಳಾಗಿರುತ್ತವೆ. ಇದು ಬಹಳ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. who, whom, whose, which, that, where ಇವುಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಒಂದು ನೌನ್ ಬದಲಾಗಿ ಬಳಸಲ್ಪಟ್ಟಿರ್ತವೆ. who, whom, whose ಅನ್ನೋದು ವ್ಯಕ್ತಿಗೆ ಸಂಬಂಧಪಟ್ಟಂತಹ ರಿಲೇಟಿವ್ ಪ್ರೊನೌನ್. ವಿಚ್ ಮತ್ತು ದ್ಯಾಟ್ ಇದೆ ಅಲ್ವಾ, ಸೊ ಇದು ಸ್ಥಳಗಳಿಗೆ ಸಂಬಂಧಪಟ್ಟಂತಹ, ಪ್ರಾಣಿಗಳಿಗೆ, ವಸ್ತುಗಳಿಗೆ ಸಂಬಂಧಪಟ್ಟಂತಹ ಪ್ರೊನೌನ್. ವೇರ್ ಅಂತ ಇದೆ ಅಲ್ವಾ, ಸೊ ಈ ವೇರ್ ಅನ್ನುವಂಥದ್ದು ಸ್ಥಳಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರೊನೌನ್ ಆಗಿದೆ. ಅವುಗಳು ಹಿಂದೆ ಇರ್ತಕ್ಕಂತಹ ವ್ಯಕ್ತಿಯನ್ನು, ಪ್ರಾಣಿಯನ್ನು, ಸ್ಥಳವನ್ನು ಅಥವಾ ವಸ್ತುವನ್ನು ರೆಫರ್ ಮಾಡ್ತಾ ಇರ್ತವೆ. ಅವುಗಳನ್ನು ಗುರುತಿಸಬೇಕು. ಇಲ್ಲಿ ನೋಡಿ ಪದ ಏನ್ ಮಾಡ್ತಾ ಇದೆ, ಹೂ ಅನ್ನುವಂತ ಪದ ಏನ್ ಮಾಡ್ತಾ ಇದೆ, ಶೇಕ್ಸ್ಪಿಯರ್ ಅನ್ನ ರೆಫರ್ ಮಾಡ್ತಾ ಇದೆ. ಹೂಮ್ ಅನ್ನುವಂತ ಪದ ಏನ್ ಮಾಡ್ತಾ ಇದೆ, ರಮೇಶ್ ಅನ್ನ ರೆಫರ್ ಮಾಡ್ತಾ ಇದೆ. ಇಲ್ಲಿ ನೋಡಿ ಮೂರನೇ ಎಕ್ಸಾಂಪಲ್ ಅಲ್ಲಿ ಈ ಹೀಸ್ ಅನ್ನುವಂತಹ ಪದ ಇದೆ ಅಲ್ವಾ, ಈ ಜಾನ್ ಅನ್ನ ರೆಫರ್ ಮಾಡ್ತಾ ಇದೆ. ಅದೇ ರೀತಿಯಾಗಿ ಈ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ಹೂಸ್ ಅನ್ನುವಂಥದ್ದು ಏನ್ ಮಾಡ್ತಾ ಇದೆ, ಜಾನ್ ಅನ್ನ ರೆಫರ್ ಮಾಡ್ತಾ ಇದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ವಿಚ್ ಅಥವಾ ದ್ಯಾಟ್ ಎರಡರಲ್ಲಿ ಯಾವುದು ಕೂಡ ಬಳಕೆ ಆಗುವುದು, ಅದು ಬೆಂಗಳೂರನ್ನ ರೆಫರ್ ಮಾಡ್ತಾ ಇದೆ. ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ ಇಲ್ಲಿ ವೇರ್ ಅನ್ನುವಂತಹ ಪದ ಏನ್ ಮಾಡ್ತಾ ಇದೆ, ಅದರ ಹಿಂದೆ ಇರುವಂತಹ ಆಗ್ರಹವನ್ನ ರೆಫರ್ ಮಾಡ್ತಾ ಇದೆ. ಆಲ್ಮೋಸ್ಟ್ ಆಲ್ 99 ಕೇಸಸ್ ಅಲ್ಲಿ ಏನಾಗಿರುತ್ತೆ, ಅದರ ಹಿಂದೆನೆ ಇರುವಂತಹ ಪದವನ್ನ ರೆಫರ್ ಮಾಡ್ತಾ ಇರುತ್ತೆ. ನಾವು 4 ಉದಾಹರಣೆಗಳನ್ನು ಕೂಡ ಕಳೆದ ಕ್ಲಾಸ್ ಅಲ್ಲಿ ನಾವು ನೋಡಿದ್ದೇವೆ. 4 ಎಕ್ಸಾಂಪಲ್ಸ್ ಅನ್ನು ಬಿಡಿಸಿದ್ರಿ. ಇನ್ನು ಮುಂದಿನ ಉದಾಹರಣೆಗಳನ್ನ ಇವತ್ತು ಬಿಡಿಸ್ತಾ ಹೋಗೋಣ. ನೋಡಿ 5ನೇ ಎಕ್ಸಾಂಪಲ್. ಈ 5ನೇ ಎಕ್ಸಾಂಪಲ್ ನಾನ್ ನಿಮ್ಗೆ ಸಹಾಯ ಮಾಡಬಲ್ಲೆ, ಎಲ್ಲ ಉತ್ತರವನ್ನ ನಾನು ನಿಮ್ಗೆ ಹೇಳಿಕ್ ಹೋಗಲ್ಲ. ಸೊ ಕಳೆದ ತರಗತಿಯಲ್ಲಿ ಮೋಸ್ಟ್ ಆಫ್ ಯು ಆನ್ಸರ್ ಎಕ್ಸಾಕ್ಟ್ಲಿ ಅಂಡ್ ಅಕ್ಯುರೇಟ್ಲಿ. ಹೆಚ್ಚಿನ ವಿದ್ಯಾರ್ಥಿಗಳು ನೀವೇನ್ ಮಾಡಿದ್ದೀರಿ, ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಸರಿಯಾದ ಉತ್ತರವನ್ನೇ ಹೇಳಿದ್ದೀರಿ. ಸೊ ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ಓಕೆ, Lucia's parents did not approve of her marriage to a telegraph operator and her son Gabriel. ಇಲ್ಲಿ ಹರ್ ಅಂದ್ರೆ ಯಾರು? ಅಭಿಷೇಕ್. ಇಲ್ಲಿ ಲೂಸಿಯಾ ಪೇರೆಂಟ್ಸ್ ಅಂತ ಇದೆ, ಇಲ್ಲಿ ಹರ್ ಅಂದ್ರೆ ಯಾರು? ಲೂಸಿಯಾ. Yes, correct. The word her refers to Lucia. Correct. Next continue ಮಾಡ್ತೀನಿ ನೋಡಿ. The oldest of 12 children. 12 ಮಕ್ಕಳಲ್ಲಿ ತುಂಬಾ ಕಿರಿಯವನು ಅಂತ. Was sent to live with his maternal grandparents. Mark Mays later said that his love of storytelling came from his parents. Okay, ದೀಕ್ಷಿತ್, ಇಲ್ಲಿ ಹೀಸ್ ಅನ್ನುವಂತಹ ಪದ ಇದೆ ಅಲ್ವಾ, ಸೊ ಅನ್ನುವಂತಹ ಪದ ಏನನ್ನ ರೆಫರ್ ಮಾಡುತ್ತೆ ಹೇಳಬೇಕು ದೀಕ್ಷಿತ್. ಗ್ಯಾಬ್ರಿಯಲ್. ಗ್ಯಾಬ್ರಿಯಲ್ ಅನ್ನೋದಕ್ಕಿಂತ ಕರೆಕ್ಟ್, ಆದ್ರೆ ಹಿಂದೆನೆ ಏನಾಗಿದೆ, ಮಾರ್ಕ್ವೀಸ್ ಅಂತ ಬಳಕೆ ಆಗಿದೆ ಅಲ್ವಾ. ಸೊ ಅದು ಕಂಪ್ಲೀಟ್ ಹೆಸರು ಏನ್ ಗೊತ್ತಾ, ಗ್ಯಾಬ್ರಿಯಲ್ ಗಾರ್ಷಿಯಾ ಮಾರ್ಕ್ವೀಸ್ ಅಂತ ಬಳಕೆ ಆಗಿದೆ, ಮತ್ತೊಂದ್ ಕಡೆ ಮಾರ್ಕ್ವೀಸ್ ಅಂತ ಬಳಕೆ ಆಗಿದೆ. ಸೊ ಗ್ಯಾಬ್ರಿಯಲ್ ಬರೆದ್ರು ಕರೆಕ್ಟ್, ಮಾರ್ಕ್ವೀಸ್ ಬರೆದ್ರು ಕರೆಕ್ಟ್, ಬಟ್ ಈ ವಾಕ್ಯದಲ್ಲಿ ಏನ್ ಮಾಡ್ತೇವೆ, ಮಾರ್ಕ್ವೀಸ್ ಅಂತ ಬಂದಿದೆ, ಹಾಗಾಗಿ ಮಾರ್ಕ್ವೀಸ್ ಬರಿತೇವೆ. ಬೋತ್ ಆರ್ ಕರೆಕ್ಟ್ ಆನ್ಸರ್ಸ್. ಓಕೆ, ದ ನೆಕ್ಸ್ಟ್ ಸೆಂಟೆನ್ಸ್. ಆಫ್ಟರ್ ದ ರಾಯಟ್ಸ್ he went to the university in Cartagena where he took up journalism to support himself ಅಂತ ಇದೆ. ವೇರ್ ಅಂತ ಇದೆ ಅಲ್ವಾ ಪ್ರಿಯಾಂಕಾ ಅಂತ ಇದೆ. ಈ ವೇರ್ ಅನ್ನುವ ಪದ ಏನನ್ನ ರೆಫರ್ ಮಾಡುತ್ತೆ? ನಾನು ಹೇಳಿದೆ ವೇರ್ ಅನ್ನುವಂಥದ್ದು ಸ್ಥಳಕ್ಕೆ ಸಂಬಂಧಿಸಿದಂತಹ ಪದ ಅಲ್ವಾ. ವೇರ್ ಏನನ್ನ ರೆಫರ್ ಮಾಡುತ್ತೆ? ಕಾರ್ಜಿನಾ. ವೆರಿ ಗುಡ್. ಇಲ್ಲಿ ವೇರ್ ಅನ್ನುವಂತಹ ಪದ ಏನ್ ಮಾಡುತ್ತೆ, ಕಾರ್ಜಿನಾ ಅನ್ನುವಂಥದ್ದನ್ನ ರೆಫರ್ ಮಾಡುತ್ತೆ ಅಕ್ಯುರೇಟ್ಲಿ. ಕೊನೆಯದಾಗಿ ಹಿಮ್ಸೆಲ್ಫ್ ಅಂತ ಇದೆ ಅಲ್ವಾ. ಹಿಮ್ಸೆಲ್ಫ್, ಕುಶಾಲ್, ಹಿಮ್ಸೆಲ್ಫ್ ಅನ್ನೋದು ಏನನ್ನ ರೆಫರ್ ಮಾಡುತ್ತೆ?
Kushal, answer the question. Urgapa, answer the question. Huh? The word himself refers to Anita. Himself ಅಂದ್ರೆ ಅವನಿಗೆ ಅಂತ ಇದೆ. ಇಲ್ಲಿ ಯಾರು? ಬೇರೆ ಯಾರಾದ್ರೂ ಹೇಳಿ. ಈ ಹಿಮ್ಸೆಲ್ಫ್ ಅನ್ನೋದು ವ್ಯಕ್ತಿಗೆ ಸಂಬಂಧಪಟ್ಟಂತಹ ಪದ. ಇದು ಯಾರು? ಮಾರ್ಕ್ವೆಸ್. ಎಸ್, ವೆರಿ ಗುಡ್. ಎಸ್, ವೆರಿ ಗುಡ್. ಮಾರ್ಕ್ವೆಸ್ is the answer and the word himself refers to. Himself ಅನ್ನೋದು ಮಾರ್ಕ್ವೆಸ್ ನ ಕುರಿತಾಗಿ ಹೇಳುವಂತದ್ದು. ಓಕೆ, let us see example. Ila's parents. Ila ಅನ್ನುವಂತಹ ಆ ವ್ಯಕ್ತಿ ಹೆಸರು were determined to make her dependent and self-reliant. Ila's ಪಾಲಕರು ಸೊ ಅವಳನ್ನ ಸೆಲ್ಫ್ ರಿಲಯಂಟ್ ಅಂದ್ರೆ ಅವಳು ಮತ್ತೊಬ್ಬರ ಮೇಲೆ ಅವಲಂಬಿತ ಆಗಬಾರ್ದು, ಸ್ವಾವಲಂಬಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಪಾಲಕರ ಒಂದು ದೃಢ ನಿರ್ಧಾರ ಆಗಿರುತ್ತೆ. They wanted her to do what other girls do. Sorry, they wanted her. They ಅಂದ್ರೆ ಯಾರು? ಅನಿತಾ. They ಅಂದ್ರೆ ಯಾರು? Parents of Ilas. Okay, very good. So ನೀವು ಪೇರೆಂಟ್ಸ್ ಅಂತ ಬರೆದ್ರೆ ಸಾಕು. ವೆರಿ ಗುಡ್. ಓಕೆ, ನೆಕ್ಸ್ಟ್ ಒನ್. ದೇ ವಾಂಟೆಡ್ ಹರ್ ಟು ಡೂ ವಾಟ್ ಅದರ್ ಗರ್ಲ್ಸ್ ಕುಡ್ ಡೂ ಲೈಕ್ ದೇರ್ ಹ್ಯಾಂಡ್ಸ್. ಇಲ್ಲಿ ದೇರ್ ಅಂತ ಇದೆ, ದೇರ್ ಅಂತ ಇದೆ. ಸೊ ಆ ದೇರ್ ಅನ್ನೋದು ಯಾವ ವರ್ಡ್ ಅನ್ನ ರೆಫರ್ ಮಾಡುತ್ತೆ? ದೇರ್ ಅಂದ್ರೆ ಅವರ ಅಂದಂಗೆ ಬಹುವಚನ ಇದೆ. ಹಾಗಾದ್ರೆ ಯಾರನ್ನ ಕುರಿತಾಗಿ ರೆಫರ್ ಮಾಡ್ತಾ ಇದೆ? Other girls. Other girls. Yes, very good. Other girls is the correct answer. Okay, she learned. She andre avulu. She learned to do them with her feet. ಅವಳು ತನ್ನ ಕೆಲಸಗಳನ್ನ ಕಾಲಿನಿಂದ ಮಾಡುವುದನ್ನ ಕಲಿತಳು. ನಾವು ಹೇಗೆ ಕೆಲಸಗಳನ್ನ ಕೈಗಳಿಂದ ಮಾಡ್ತೇವೆ ಹಾಗೆ ಅವಳಿಗೆ ಕೈಗಳಿಲ್ಲ, ಸೊ ಕಾಲುಗಳಿಂದ ಮಾಡುವುದನ್ನ ಅವಳು ಕಲಿತಾಳೆ. ಪಾದ ಅಂತ ಇಲ್ಲಿ. ಹಾಗಾದ್ರೆ ಶಿ ಅಂದ್ರೆ ಯಾರು? Ilas. Yes, very good. The word she refers to Ila. Okay, ಇಲ್ಲಿ ರಾಂಗ್ ಆಗಿದೆ. ಆ ಹಳೆ ಎಕ್ಸಾಂಪಲ್ ಒಂದು ಆನ್ಸರ್ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಆಕ್ಚುಲಿ ಅದು ಏನಾಗಬೇಕು? ಹಾರ್ಸ್ಮನ್ ಅಲ್ಲ, ಏನಾಗಬೇಕು? ಇಲಾ ಆಗಬೇಕು. ಕರೆಕ್ಟ್. She was soon an expert in using them to eating, combing her hair and other normal chores. ಇಲ್ಲಿ them ಅಂದ್ರೆ ಏನು? Her feet. Yes, very good. Her feet is the correct answer. Feet or her feet is the correct answer. Okay, very good. So we go to the next example. Okay, ಮತ್ತೊಂದು ಉದಾಹರಣೆ ಇದೆ ನೋಡಿ. The short story, ಕರೆಕ್ಟ್ ಆಗಿ ಕೇಳಿ ನೀವು. ಇದು ನಿಮ್ಮ ಒಂದು ಗ್ರಹಿಕೆಗೆ, ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮೀರಿರುವಂತ ಉದಾಹರಣೆಗಳೇನಲ್ಲ. You can easily answer, my dear students. Okay, the short story entitles The Axe by R.K. Narayan reveals his concern for nature. Axe ಅನ್ನುವಂಥದ್ದು R.K. ನಾರಾಯಣ್ ಅವರು ಬರೆದಿರುವಂತಹ ಒಂದು ಕತೆ. ಆ ಕತೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಪ್ರಕೃತಿಯ ಬಗ್ಗೆ ಇರತಕ್ಕಂತಹ ಅವನ ಒಂದು ಕಾಳಜಿಯನ್ನ ಬಹಿರಂಗಪಡಿಸುತ್ತೆ ಅಂತ ಇದೆ. ಇಲ್ಲಿ ಹೀಸ್ ಅಂದ್ರೆ ಯಾರು? R.K. Narayan. Yes, very good. The word his refers to R.K. Narayan. Nature anta ide. His concern for nature. It revolves around Velen. It revolves around Velen. ಅದು ವೇಲನ್ ಅನ್ನುವಂತಹ ವ್ಯಕ್ತಿಯ ಸುತ್ತ ಸುತ್ತುತ್ತದೆ. ಅಂದ್ರೆ ಕತೆ ಅವನ ಸುತ್ತಾನೆ ನಡೀತಾ ಇರುತ್ತೆ ಅಂತ. ಹಾಗಾದ್ರೆ ಇಟ್ ಅಂದ್ರೆ ಏನು? Short story of entals. ಅಲ್ಲ, ಅಷ್ಟೆಲ್ಲ ಆಗುದಿಲ್ಲ. ನೀವು the acts ಅಂತ ಹೇಳಿದ್ರು ಆಗುತ್ತೆ, ಅಥವಾ
ನೀವು ಸ್ಟೋರಿ ಅಂತ ಹೇಳಿದ್ರು ಕೂಡ ಸಾಕು ಅಲ್ವಾ. ಓಕೆ, ಮೂರನೇ ಒಂದು ಪ್ರೊನೌನ್ ಇದೆ ನೋಡಿ, ಹೂ ಅಂತ. ವರ್ಡ್ ಹೂ ರೆಫರ್ಸ್ ಟು, ಹೂ ಅಂದ್ರೆ ಯಾರು, ಯಾರನ್ನ ಕುರಿತಾಗಿ ಹೇಳ್ತಾ ಇದೆ. ಇದು ರಿಲೇಟಿವ್ ಪ್ರೊನೌನ್, ಸರಿನಾ. ಆಲ್ಮೋಸ್ಟ್ ಹಿಂದೆ ಇರ್ತಕ್ಕಂತಹ ಪದವನ್ನೇ ಏನ್ ಮಾಡ್ತಾ ಇರುತ್ತೆ, ರೆಫರ್ ಮಾಡ್ತಾ ಇರುತ್ತೆ. ಹಾಗಾದ್ರೆ ಆನ್ಸರ್ ಏನು? ವಿಲನ್. ವಿಲನ್. ಸೊ ದ ವರ್ಡ್ ಹೂ ರೆಫರ್ಸ್ ಟು ವಿಲನ್. ಓಕೆ. Who lived in the ancestral village with his parents, an astrologer. He predicted. Predict ಅಂದ್ರೆ ಅಂದಾಜು ಮಾಡು, ಗೆಸ್ ಮಾಡು ಅಂತ ಹೇಳ್ದಂಗೆ. He predicted that he would live in a bungalow surrounded by a garden ಅಂತ ಇದೆ. ಹಾಗಾದ್ರೆ ಇಲ್ಲಿ he ಅಂದ್ರೆ ಯಾರು, ವೇಲನ ಅಥವಾ ಆಸ್ಟ್ರಾಲಜರ? Astrologer. Yes, very good. Here the answer, he refers to astrologer. Very good. We will go to the next example. On 10th April 1912, the largest and finest luxury ship in the world sailed from Southampton, which is in England. Okay, ಇಲ್ಲಿ which ಅಂತ ಇದೆ. So the word which refers to Luxurious ship. No. It's not luxurious ship. It is. Southampton. It is. Yes, very good. It is Southampton. Southampton is the correct answer. Okay. She was called the Titanic. ನೋಡಿ, ಇಲ್ಲಿ she ಅಂದ್ರೆ ಅವಳು ಅಂತ ಅರ್ಥ. ನಾನು ನಿನ್ನೆ ಕಳೆದ ಕ್ಲಾಸ್ ಅಲ್ಲಿ ಹೇಳಿದೆ, ಇಂಗ್ಲಿಷ್ ಕಲ್ಚರ್ ಅಲ್ಲಿ ಹೆಣ್ಣು ಅಂತ ಪರಿಗಣಿಸೋದನ್ನ ಅವರು ಶಿ ಅಂತ ಕರೀತಾರೆ. ಸೊ ಗಂಡು ಅಂತ ಪರಿಗಣಿಸೋದನ್ನ ಅವರು ಹಿ ಅಂತ ಕರೀತಾರೆ. ಈ ವ್ಯಕ್ತಿಗಳಿಗೆ ಅವರು ಕಾಮನ್ ಆಗಿ ಇಟ್ ಅಂತ ಬಳಸ್ತಾರೆ. ಇಟ್ ಈಸ್ ರಮೇಶ್, ಇಟ್ ಈಸ್ ರಾಧಾ, ಇಟ್ ಈಸ್ ಮೇರಿ ಅಂತ ಹೇಳ್ತಾರೆ. ಈಗ ಶಿ ಈಸ್ ಅ ಬ್ಯೂಟಿಫುಲ್ ಕ್ಯಾಟ್, ಅವರು ಬೆಕ್ಕಿಗೆ ಹೆಣ್ಣು ಬೇಕಾಗಿದ್ರೆ ಶಿ ಅಂತ ಬಳಸ್ತಾರೆ. ನಾವು ಚಂದಮಾಮ, ಚಂದಪ್ಪ, ಅಪ್ಪ ಅಂದ್ರೆ ಗಂಡು ಅಂತ ನಾವು ಪರಿಗಣಿಸ್ತೀವಲ್ವಾ, ಹಾಗೆ ಅವರು ಬೋಟ್ಗೆ ಏನ್ ಮಾಡಿದ್ದಾರೆ, ಇಲ್ಲಿ ಶಿ ಅಂತ ಪರಿಗಣಿಸಿದ್ದಾರೆ ಅಲ್ವಾ. ಶಿ ವಾಸ್ ಕಾಲ್ಡ್ ದ ಟೈಟಾನಿಕ್ ಅಂಡ್ ಇಟ್ ವಾಸ್ ಹರ್ ಫಸ್ಟ್ ವಾಯೇಜ್. ಅದು ಅವಳ ಮೊದಲ ಪ್ರಯಾಣವಾಗಿತ್ತು. ಇಲ್ಲಿ ಅವಳ ಅಂದ್ರೆ ಯಾರು? Titanic. Yes, very good. Answer is Titanic. And it was her first voyage. Everyone talked and laughed. ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಇದ್ರು, ಪ್ರತಿಯೊಬ್ಬರು ಕೂಡ ನಗ್ತಾ ಇದ್ರು. ಇಲ್ಲಿ ಇದಕ್ಕೆ ನಿಖರವಾದಂತಹ ಉತ್ತರ ಇಲ್ಲ. ಆದ್ರೆ ನೀವು ಏನ್ ಮಾಡ್ಲಿಕ್ಕೆ ಸಾಧ್ಯ, ಪ್ರತಿಯೊಬ್ರು ಅಂತ ಹೇಳಿದ್ರೆ ಆ ಶಿಪ್ ಅಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರು ಆಗಿರಬಹುದು. Others sailed person. ಅದರ್ಸ್ ಸೇಲ್ಡ್ ಪರ್ಸನ್ ಎಲ್ಲಿದೆ? ಓಕೆ, ಇಲ್ಲ, ನಾ ಹೇಳೋದನ್ನ ಕೇಳಿ ಗಮನಿಸಿ, ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ ನಿಮ್ಗೆ. ಇಲ್ಲಿ ಎವ್ರಿ ಒನ್ ಅಂದ್ರೆ ಪ್ರತಿಯೊಬ್ಬರು ಅಂದ್ರೆ ಶಿಪ್ ಅಲ್ಲಿ ಹೋಗ್ತಕ್ಕಂಥವ್ರಾದ್ರೆ ಏನಾಗ್ತಾರೆ, ಟ್ರಾವೆಲರ್ ಅಂತ ಆಗ್ತಾರೆ. ಅಂದ್ರೆ ಅದರಲ್ಲಿ ಪ್ರಯಾಣ ಮಾಡ್ತಕ್ಕಂತಹ ಪ್ರಯಾಣಿಕ ಅಂತ ಆಗುತ್ತೆ. ನೀವು ಅದನ್ನೇ ಶಿಪ್ ಇಂದ ಆಚೆ ಇರ್ತಕ್ಕಂಥವ್ರು ಪ್ರತಿಯೊಬ್ರು ಅಂತ ಪರಿಗಣಿಸಿದ್ರೆ ಜನರು ಅಂತ ನಾವು ಹೇಳ್ಬೋದು. ಸರಿನಾ? ಓಕೆ. ಆನ್ ದ ಟಾಪ್ ಆಫ್ ದ ಶಿಪ್, the man who kept watch suddenly saw an iceberg. Stood right in the path of the Titanic anta ide. So here the word which refers to which ಅನ್ನುವಂತ ಪದ ಇದೆ? Iceberg. Iceberg. Very good. So to understand and try to guess the answer, not guessing. So ಅರ್ಥ ಮಾಡ್ಕೊಂಡು ನೀವು ಅಂದಾಜು ಮಾಡಿದ್ರೆ ನೀವು ಸರಿಯಾದ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. Okay, we go to one more example. Prevention is better than cure. ಅಂದ್ರೆ ತಡೆಗಟ್ಟುವುದು ಗುಣಪಡಿಸುವುದಕ್ಕಿಂತ ಉತ್ತಮ ಅಂತ. ಈಗ ಒಂದು ರೋಗ ನಮ್ಮಲ್ಲಿ ಜಾಸ್ತಿ ಆಗೋದನ್ನ ತಡೆಗಟ್ಟುವುದು ಫಸ್ಟ್ ಇಂಪಾರ್ಟೆಂಟ್, ಆಮೇಲೆ ಅದನ್ನ ಗುಣಪಡಿಸುವಂತದ್ದು ಅಲ್ವಾ. ಇಟ್ ಈಸ್ ಬೆಟರ್ ಟು ಪ್ರಿವೆಂಟ್ ಎ ಡಿಸೀಸ್ ದೆನ್ ಟ್ರೈ ಟು ಕ್ಯೂರ್ ಇಟ್. ಇಲ್ಲಿ ಇಟ್ ಅಂತ ಇದೆ. ಇಟ್ ಈಸ್ ಬೆಟರ್ ಟು ಪ್ರಿವೆಂಟ್ ಎ ಡಿಸೀಸ್, ಒಂದು ರೋಗವನ್ನ ತಡೆಯೋದು ಉತ್ತಮವಾದದ್ದು, ದೆನ್ ಟ್ರೈ ಟು ಕ್ಯೂರ್ ಇಟ್,
ಅದನ್ನ ಗುಣಪಡಿಸುವುದಕ್ಕಿಂತ. ಅದನ್ನಂದ್ರೆ ಯಾವುದು? disease, Disease. Yes, very good. Disease, the word it refers to disease. And okay, people are prone to catch many diseases because of their ugly lifestyle and strange food habits. So here the word there, our anta ide. The word there refers to Peoples. peoples anta ಬಳಸಬಾರದು, people. Okay, people is the correct answer. A lot of people consume liquor. Liquor ಅಂದ್ರೆ ನಾವು ಸರಾಯಿ ಅಂತ ಹೇಳ್ತೇವೆ. They are not serious about its consequence. Its consequence ಅಂದ್ರೆ ಅದರ ದುಷ್ಪರಿಣಾಮ. ಅದರ ಅಂದ್ರೆ ಯಾವುದು? Liquor. liquor, Very good. Okay, liquor is the correct answer. So yoga, which should be learned from experts, keeps us healthy anta ide. So here the word which refers to yoga, Yoga. ಇಲ್ಲಿ ನೋಡಿ, ವಿಚ್ ಅನ್ನುವಂತಹ ಪದ ಯಾವ ಪದವನ್ನ ರೆಫರ್ ಮಾಡ್ತಾ ಇದೆ? ಯೋಗ ಅನ್ನುವಂತಹ ಪದವನ್ನ ರೆಫರ್ ಮಾಡ್ತಾ ಇದೆ. ನೋಡಿ ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ನೀವು ಇಟ್ ಅಂತ ಬರ್ದ್ಬಿಟ್ಟು ಒಂದು ಅಡ್ಡಗೆರೆಯನ್ನ ಹಾಕಿ ಮುಂದೆ ಡಿಸೀಸ್ ಅಂತ ಬರೆದ್ರೆ ಸಾಕು, ನಿಮ್ಗೆ 1 ಮಾರ್ಕ್ ಸಿಗುತ್ತೆ. ಈ ಮೇಲ್ಗಡೆ ಇರುವಂತಹ ಅವ್ರು ಕೊಟ್ಟಿರುವಂತಹ ಪ್ಯಾರಾಗ್ರಾಫ್ ಅನ್ನ ನೀವು ಬರೆಯುವ ಅವಶ್ಯಕತೆ ಇಲ್ಲವೇ ಇಲ್ಲ. ಖಂಡಿತ ಜಸ್ಟ್ ಆನ್ಸರ್ ಇಟ್ ಬರ್ದು ಡಿಸೀಸ್ ಬರಿಬೇಕು, ದೇರ್ ಬರ್ದು ಪೀಪಲ್ ಬರಿಬೇಕು, ಇಟ್ಸ್ ಬರ್ದು ಲಿಕರ್ ಬರಿಬೇಕು, ವಿಚ್ ಬರೆದು ಯೋಗ ಬರಿಬೇಕು. Okay, let's see one more example. There was a margosa tree beside the house. ಮನೆಯ ಪಕ್ಕದಲ್ಲಿ ಒಂದು ಮಾರ್ಗೋಸಾ ಟ್ರೀ ಇತ್ತು. Children played under its shade. ಅದರ ನೆರಳಿನ ಕೆಳಗೆ. ಅದರ ಅಂದ್ರೆ ಯಾವುದು? The word it refers to goes, Yes, very good. Margosa tree. Okay. The owner dies and his sons occupied the house for some time. The owner dies and his sons anta ide. His andre yarna refer ಮಾಡುತ್ತೆ? the owner, Owner. Yes, very good. The word his refers to the owner. Okay, continue ಮಾಡ್ತೇನೆ ನೋಡಿ. His sons occupied the house for some time and then rented it out. ಅವನ ಮಕ್ಕಳು ಹೋಗಿ ಆ ಮನೆಯಲ್ಲಿ ಸ್ವಲ್ಪ ದಿನ ಇರ್ತಾರೆ, ಅದನ್ನ ಆಮೇಲೆ ಬಾಡಿಗೆಗೆ ಕೊಡ್ತಾರೆ ಅಂತ ಇದೆ. ಇಟ್ ಅಂದ್ರೆ ಏನು? House. the house of owner, ಓಕೆ, ವೆರಿ ಗುಡ್. ದ ಹೌಸ್ ಅಂತ ಬಂದ್ರೆ ಸಾಕು. ದ ಹೌಸ್ ಈಸ್ ದ ಕರೆಕ್ಟ್ ಆನ್ಸರ್. ಅಂಡ್ ಲಾಸ್ಟ್ ಸೆಂಟೆನ್ಸ್, Valen's hut started giving way and he shifted to the veranda of the bungalow ಅಂತ ಇದೆ. ಸೊ ಇಲ್ಲಿ ಹಿ ಅಂದ್ರೆ ಯಾರು? Velan. Velan. Okay, very good. The word he refers to Velan. Yes, accurately. Correct answer. Shelford was a strict manager. ಮತ್ತೊಂದು ಉದಾಹರಣೆ ಇದೆ ನೋಡಿ. Shelford was a strict manager. He was sincere at his colleagues were unhappy with him. He ಅಂದ್ರೆ ಯಾರು? Shelford, Shelford. Very good. Okay. Shelford. ಇಲ್ಲಿ he ಅಂದ್ರೆ Shelford ಅನ್ನ ಉಲ್ಲೇಖಿಸ್ತಾ ಇದೆ, ಹೇಳ್ತಾ ಇದೆ. Colleagues ಅಂದ್ರೆ ಸಹೋದ್ಯೋಗಿಗಳು, ಅವನೊಟ್ಟಿಗೆ ಕೆಲಸ ಮಾಡ್ತಕ್ಕಂಥವ್ರು. They found him too rude. They ಅಂದ್ರೆ ಯಾರು? They ಅಂದ್ರೆ ಅವರು ಅಂತ. ಅವರು ಅಂದ್ರೆ colleagues ಯಾರು? of Shelford, Colleagues. colleagues of Shelford, ಓಕೆ ನೋಡಿ, ಯಾರು ಹೇಳ್ತಾ ಇದ್ದೀರಿ ಆನ್ಸರ್? ಕೊಲೀಗ್ಸ್ ಆಫ್ ಶೆಲ್ಫೋರ್ಡ್ ಕರೆಕ್ಟ್, ಬಟ್ ಕೊಲೀಗ್ಸ್ ಹೇಳಿದ್ರೆ ಸಾಕು, ಸರಿನಾ? ಓಕೆ, ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. He never spoke even a word of appreciation which was expected by them. Which ಅಂತ ಇದೆ. The word which refers to? The word which refers to? Appreciation. Okay, appreciation. Correct. ಅಥವಾ a word of appreciation ಅಂದ್ರೂ ಕೂಡ ಸರಿ. And Hollis worked in this office where he came across Shelford ಅಂತ ಇದೆ.
ವೇರ್ ಅಂದ್ರೆ ಸ್ಥಳಕ್ಕೆ ಸಂಬಂಧಿಸಿದ್ದು. ದ ವರ್ಡ್ ವೇರ್ ರೆಫರ್ಸ್ ಟು Hollis. ಹಾಲಿಸಾ. Office. ಹಾಲಿಸ್ ಅಂದ್ರೆ ವ್ಯಕ್ತಿಯೇ. ಆಫೀಸ್ ಸರಿಯಾದ Office. ಉತ್ತರ. Office. Okay, okay. It is the right answer. Good. Okay, we will move to the next example. The Airbus that landed just now came from London. My father traveled. ಯಾರೋ ಒಬ್ರು ತನ್ನ ತಂದೆಯ ಪ್ರಯಾಣದ ಕುರಿತಾಗಿ ತನ್ನ ತಂದೆಯನ್ನ ಪರಿಚಯಿಸ್ತಾ ಇದ್ದಾರೆ. The Airbus that landed just now came from London. My father traveled by the same Airbus. Airbus ಅಂತ ಹೇಳಿದ್ರೆ ಏರೋಪ್ಲೇನ್ ಅಂತಾನೆ ಅರ್ಥ. He is a musician. ನನ್ನ ತಂದೆ ಅದೇ ಏನು ಲಂಡನ್ ಇಂದ ಬಂತಲ್ವಾ ಏರೋಪ್ಲೇನ್, ಅದರಲ್ಲೇ ಬಂದಿದ್ದಾರೆ. ಅವರು ಒಬ್ಬ ಸಂಗೀತಗಾರರಾಗಿದ್ದಾರೆ. Whose music album is being sold worldwide? Whose ಯಾರ ಒಂದು ಸಂಗೀತದ ಆಲ್ಬಮ್ ಜಗತ್ತಿನಾದ್ಯಂತ ಮಾರಲಾಗ್ತಾ ಇದೆಯೋ ಅಂತ ಇದೆ. ಇಲ್ಲಿ whose ಅಂದ್ರೆ ಯಾರು. ಓಕೆ, ಮ್ಯೂಸಿಷಿಯನ್ ಅಂತ ಹೇಳ್ಬೋದು, ಫಾದರ್ ಅಂತ ಕೂಡ ಹೇಳ್ಬೋದು. ಸೊ ಫಸ್ಟ್ ಪ್ರಿಫರೆನ್ಸ್ ಯಾವುದು? ಮ್ಯೂಸಿಷಿಯನ್ ಆಗಿದೆ. ಓಕೆ, he brought a kg of gold, sorry 1 kg of gold for me. he ಅಂದ್ರೆ ಯಾರು? Musician. ಓಕೆ, ಮ್ಯೂಸಿಷಿಯನ್ ಅಂತಾನು ಹೇಳ್ಬೋದು, ಫಾದರ್ ಅಂತ ಕೂಡ ಹೇಳ್ಬೋದು. ನಾನು ಅದಕ್ಕೆ ಒಂದ್ ಕಡೆ ಮ್ಯೂಸಿಷಿಯನ್ ಬರ್ದಿದ್ದೇನೆ, ಇನ್ನೊಂದ್ ಕಡೆ ಫಾದರ್ ಅಂತ ಬರ್ದಿದ್ದೇನೆ. ಓಕೆ, he brought 1 kg of gold for me. ಇಲ್ಲಿ ಅವನು ನನಗೋಸ್ಕರ 1 kg ಚಿನ್ನವನ್ನು ತಂದಿದ್ದಾನೆ. ಇಲ್ಲಿ ನನಗೆ ಅಂದ್ರೆ ಯಾರು? ನನಗೆ ಅಂದ್ರೆ ಯಾರು ಅನ್ನೋದು ಇಲ್ಲಿ ನಿಮ್ಗೆ ಮೇಲ್ನೋಟಕ್ಕೆ ಕಾಣಿಸೋದಿಲ್ಲ. ಇದನ್ನ ಯಾರು ಹೇಳ್ತಾ ಇದ್ದಾರೋ ಅವ್ರಿಗೆ ಏನಂತ ಹೇಳ್ತಾರೆ? ನರೇಟರ್ ಅಂತ ಹೇಳ್ತಾರೆ. ನಿರೂಪಕ ಯಾರು ಅದನ್ನ ಹೇಳ್ತಾ ಇದಾರೋ ಅವ್ರಿಗೆ ನರೇಟರ್ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿಯೂ ಕೆಲವೊಂದು ಪ್ರಶ್ನೆಗಳು ಬರ್ತವೆ, ವಿದ್ಯಾರ್ಥಿಗಳು ಗಮನಿಸಬೇಕು. ಲಾಸ್ಟ್ ನೋಡಿ, ವಿಚ್ ಈಸ್ ವೆರಿ ಪ್ಯೂರ್ ಅಂಡ್ ವ್ಯಾಲ್ಯೂಯೇಬಲ್. ಅದು ತುಂಬಾ ಶುದ್ಧವಾದದ್ದು ಮತ್ತು ತುಂಬಾ ಬೆಲೆ ಬಾಳುವಂತದ್ದು. ಅದು ಅಂದ್ರೆ ಯಾವುದು? Which? Gold. Yes, very good. So here which refers to gold. Very good. Okay, we will see the last 2 examples in this slide. Okay, the Western Ghats are well known for their rich and unique assemblage of flora and fauna. anta ide illi there anta ide. The word there refers to Western Ghats. Western Ghats. Yes, very good. Western Ghats. Western Ghats ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟಗಳು ಅಂತ, ಸರಿನಾ? Okay, the Western Ghats is the correct answer. And 25 biodiversity hotspots are identified in the world. Western Ghats are one among them. ಅಂದ್ರೆ ಜೀವ ವೈವಿಧ್ಯತೆಯ ಒಂದು ಹಾಟ್ಸ್ಪಾಟ್ ಆಗಿರ್ತಕ್ಕಂಥವುಗಳನ್ನ ಜಗತ್ತಿನಲ್ಲಿ ಗುರುತಿಸಲಾಗಿದೆ. ಅವುಗಳಲ್ಲಿ ವೆಸ್ಟರ್ನ್ ಘಾಟ್ಸ್ ಕೂಡ ಒಂದು. ಅವುಗಳಂದ್ರೆ ಯಾವುದು? ದೆಮ್ ಅಂದ್ರೆ ಯಾವುದು? ಆನ್ಸರ್ ಹೇಳಿ ಮಕ್ಕಳೇ. ಓಕೆ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತ ಆಗ್ಬೇಕು, ಬರೀ ಬಯೋಡೈವರ್ಸಿಟಿ ಅಲ್ಲ, ಸರಿನಾ? ಓಕೆ, the ghats are home to thousands of animal species, of which the word which refers to which ಯಾವುದನ್ನ ಕುರಿತಾಗಿ ಹೇಳ್ತಾ ಇದೆ? Species. Yes, very good. Animal species. Species ಬರೆದ್ರು ಕೂಡ ಸರಿನೇ. Animal species ಬರೆದ್ರೆ ಕಂಪ್ಲೀಟ್ ಆನ್ಸರ್ ಆಗುತ್ತೆ. No doubt you will get a mark. Okay, next. They are also home to many indigenous people who are on the verge of extinction. Who ಅಂತ ಇದೆ. Who ಅಂದ್ರೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟದ್ದು. So the word who refers to Indigenous. Yes, very good. Answer is indigenous people. Okay, last example.
Trees are essential to the ecosystem in which they reside. Which ಅನ್ನೋದು ಏನನ್ನ ರೆಫರ್ ಮಾಡುತ್ತೆ? Trees. Trees. Trees are Ecosystem. ಆಲೋಚನೆ ಮಾಡಿ. Ecosystem. Trees are essential to the ecosystem in which they reside ಅಂತ ಇದೆ. So here the word which refers to ecosystem. ಸರಿನಾ? they ಅಂತ ಆದ್ರೆ trees ಆಗುತ್ತೆ. Okay. they absorb and store rain water. ಅವುಗಳು ನೀರನ್ನ ಹೀರಿಕೊಳ್ತವೆ ಮತ್ತು ಈ ಮಳೆ ನೀರನ್ನ ಸಂಗ್ರಹಿಸ್ತವೆ ಅಂತ ಇದೆ. they ಅಂದ್ರೆ ಯಾವ? Right. the word ಏನ್ ಹೇಳಿ? Ecosystem. Not ecosystem, they refers to trees. Okay, very good. Next one, this helps the groundwater supply recharge. ಇದು ಏನಾಗುತ್ತೆ? ಸೊ ಭೂಮಿಯಲ್ಲಿ ನೀರಿನ ಒಂದು ಸಪ್ಲೈ ಏನಾಗುತ್ತೆ? ಜಾಸ್ತಿ ಆಗುತ್ತೆ ಅಂತ ಇದೆ. ಸೊ ದಿಸ್ ಅಂದ್ರೆ ಏನು? ದಿಸ್ ಅಂದ್ರೆ ಏನಾಗುತ್ತೆ ಅಂದ್ರೆ ರೈನ್ ವಾಟರ್. ಸರಿನಾ? ಓಕೆ, ನೆಕ್ಸ್ಟ್ ನೋಡಿ, fallen leaves make excellent compost that enriches the soil ಅಂತ ಇದೆ. So here the word that refers to Fallen leaves. compost. fallen leaves ಅಲ್ಲ. ನೋಡಿ, ಈ ಉದುರಿದ ಎಲೆಗಳಿಂದ ಗೊಬ್ಬರವನ್ನು ರೆಡಿ ಮಾಡ್ತಾರೆ. ಸರಿನಾ? ಸೊ ಅದು ಗೊಬ್ಬರ ಏನ್ ಮಾಡುತ್ತೆ? ಈ ಮಣ್ಣಿನ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಅಲ್ವಾ? ಫಲವತ್ತತೆಯನ್ನ ಜಾಸ್ತಿ ಮಾಡುತ್ತೆ. ಹಾಗಾದ್ರೆ ಆನ್ಸರ್ ಏನು? Soil. Compost. fallen leaves. yes, fallen leaves ಆಗ್ಬೇಕಾ? ಕಾಂಪೋಸ್ಟ್ ಆಗ್ಬೇಕಾ? Compost. Compost. Okay, right. Yes, very good. So the answer is compost. So my dear students, I hope that you all understood how the different pronouns used in a paragraph refer to nouns. ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬಳಕೆಯಾಗಿರ್ತಕ್ಕಂತಹ ಪ್ರನೌನ್ಗಳು ಹೇಗೆ ಬೇರೆ ಬೇರೆ ಪದಗಳನ್ನ ರೆಫರ್ ಮಾಡ್ತವೆ, ಉಲ್ಲೇಖಿಸ್ತವೆ ಅನ್ನೋದನ್ನ ತಾವು ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಭಾವಿಸ್ತಾ ಇಂದಿನ ತರಗತಿಯನ್ನ ನಾನು ಸ್ಟಾಪ್ ಮಾಡ್ತಾ ಇದ್ದೇನೆ. ಸರಿನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಸಿ ಯು ಟುಮಾರೋ. Thank you, sir. ಓಕೆ.